ಅವಳ ಎದುರು ಎಲ್ಲರೂ ಇದ್ದರೂ ಅವಳ ಕಣ್ಣು ಹುಡುಕುತ್ತಾ ಇರೋದು ಅವಳ ಗಂಡನನ್ನು. ಅತ್ತಿಗೆ ಬ್ಯಾಂಡೇಜ್ ಮಾಡಿದ್ದು ಆಯಿತು. ಹಣೆ ಮೇಲಿನ ಬ್ಯಾಂಡೇಜ್ ಪಟ್ಟಿ ಬದಲಿಸಿ ನುಡಿದ ಶ್ರವಣ್. ಶ್ರವು, ಇವಾಗ ಹೇಗಿದೆ? ಪರವಾಗಿಲ್ಲ ಏನೋ? ಸೊಸೆಯ ಪಕ್ಕ ಕುಳಿತಿದ್ದ ಅಹಲ್ಯ ಕುಸುಮ ಇಬ್ಬರು ಕೇಳಿದರು. ಇವಾಗ ಸ್ವಲ್ಪ ವಾಸಿಯಾಗಿದೆ, ಇವರು ಇನ್ನೂ ರೆಸ್ಟ್ ಮಾಡಬೇಕು ಅನ್ನುವ ಸಮಯಕ್ಕೆ ಒಳಗೆ ಬಂದ ವೇದ. ಯಾಕೆ ಮತ್ತೆ ಏನಾಯಿತು ಅಂದವ ಗಾಬರಿಯಿಂದ. ಏನೂ ಆಗಿಲ್ಲ ಅಂದ ಶ್ರವಣ್ಣನ್ನು ಸೈಡ್ಗೆ ಸರಿಸಿ ಹೆಂಡತಿ ಪಕ್ಕ ಕುಳಿತು ಚಿಕ್ಕ ನಗುವಿನಿಂದ ಅವಳ ಕಡೆ ನೋಡಲು ಅವನ ತೋಳಿಗೆ ಹೊರಗಿದಳು ಖುಷಿ. ನೀನು ಎಲ್ಲಿಗೆ ಹೋಗಿದ್ದೆ ಅಂದರು ಅವನ ದೊಡ್ಡಮ್ಮ. ಸ್ವಲ್ಪ ಕೆಲಸ ಇತ್ತು ಅಂತ ಅಲಿದ್ದ ಎಲ್ಲರನ್ನು ನೋಡಿದ. ಸಂಜು, ಕಾರ್ತಿ, ರಿಷಿ ಎಲ್ಲರೂ ಅಲ್ಲೇ ಇದ್ದರು. ಏನು ನೀವೆಲ್ಲ ಇಲ್ಲಿ? ನಿನ್ನ ನೋಡೋಕೆ ಬಂದ್ವಿ, ನೀನೇ ಇರಲಿಲ್ಲ. ಯಾಕೆ, ಏನಾಯಿತು? ನ್ಯೂಸಲ್ಲಿ ನೀನು ರಾಜೀನಾಮೆ ಕೊಡ್ತೀಯ ಅಂತ ಬಂದಿದೆ ಅಂದ ರಿಷಿ. ನಿಜಾನಾ ಅಂತ ಕೇಳಿದ ನಂಬದೆ. ನಿಜ ಅಂದಾಗ ಇನ್ನೊಮ್ಮೆ ಯೋಚಿಸೋ ಅಂದ ಸಂಜು ಮಾತಿಗೆ ವೇದ ಉತ್ತರಿಸುವ ಮುಂಚೆಯೇ ಅವರು ರಿಸೈನ್ ಮಾಡಲ್ಲ ಅಂದಳು ಖುಷಿ. ಎಲ್ಲರೂ ಆಶ್ಚರ್ಯದಿಂದ ಅವಳ ಕಡೆ ನೋಡಲು, ಇಲ್ಲಮ್ಮ, ನಾನು ಡಿಸೈಡ್ ಮಾಡಿ ಆಗಿದೆ ಕೊಡಬೇಕು ಅಂತ. ನೀವು ಡಿಸೈಡ್ ಮಾಡಿದ್ದು ನನಗೋಸ್ಕರ ತಾನೆ. ಇವಾಗ ನಾನೇ ಹೇಳ್ತಿದ್ದೀನಿ, ನೀವು ಕೆಲಸ ಬಿಡೋದು ಬೇಡ ಅಂತ. ಬಂಗಾರಿ, ನಿಮಗೆ ನನ್ನ ಕೆಲಸ ಇಷ್ಟ ಇಲ್ಲ ಅಲ್ವಾ? ಅಲ್ಲದೆ ಇಷ್ಟೆಲ್ಲ ಆದಮೇಲೆ ನಾನು ನೋಡಿ, ಇಷ್ಟೆಲ್ಲ ಆದಮೇಲೆ ನೀವು ಕೆಲಸ ಬಿಡೋದು ಸರಿ ಇರಲ್ಲ. ತಪ್ಪು ಮಾಡದೆ ನೋವು ಪಟ್ಟಿದ್ದೀವಿ, ಅದಕ್ಕೆ ಅವರಿಗೆಲ್ಲ ಬುದ್ಧಿ ಕಲಿಸದೆ ಹಾಗೆ ಬಿಡ್ತೀರಾ? ಖುಷಿ, ಅವನೇ ಬಿಡ್ತೀನಿ ಅಂದಾಗ ನೀನು ಹೀಗೆ ಹೇಳ್ತಿದ್ದೀಯಾ? ನಿನಗೂ ಅವನು ಕೆಲಸ ಬಿಡೋದು ಬೇಕಿತ್ತು ಅಲ್ವಾ? ಅತ್ತೆ, ಅವರಿಗೆ ಏನಾದರೂ ಆದರೆ ಅನ್ನುವ ಭಯಕ್ಕೆ ನಾನು ಕೆಲಸ ಬಿಡೋಕೆ ಹೇಳಿದ್ದು. ನನಗೆ ಅವರ ಕೆಲಸ ಇಷ್ಟ ಇಲ್ಲದೆ ಇರಬಹುದು, ಆದರೆ ಅವರು ನೋವು ಪಟ್ಟು ಕೆಲಸ ಬಿಡೋದು ಬೇಡ. ಬಂಗಾರಿ, ನನಗೆ ಏನು ನೋವಿಲ್ಲ ಕಣೋ. ಗೊತ್ತಿದೆ. ನಿಮ್ಮ ಪ್ರತಿಯೊಂದು ಹಾವ ಭಾವ ಅರಿವು ನನಗೆ ತಿಳಿಯೋದಿಲ್ಲ ಅಂದ್ಕೊಳ್ಬೇಡಿ. ನೀವು ಕೆಲಸ ಬಿಡೋದು ಬೇಡ, ಕಂಟಿನ್ಯೂ ಮಾಡಿ ಪ್ಲೀಸ್. ಹೌದು ವೇದ, ಖುಷಿ ಹೇಳ್ತಿರೋದು ಸರಿ ಇದೆ. ನೀನು ಕೆಲಸ ಬಿಡಬೇಡ ಕಣೋ, ಬೇಕಿದ್ದರೆ ರಜೆ ತಗೊಳ್ಳೋ. ಸಂಜು ಹೇಳಿದಾಗ ನಿಮಗೆ ಕೆಲಸ ಅಂದರೆ ಪ್ರಾಣದಷ್ಟು ಇಷ್ಟ ಅಂತ ಎಲ್ಲರಿಗೂ ಗೊತ್ತು. ಮತ್ತೆ ಬಿಡೋ ಮಾತ್ಯಾಕೆ? ರಿಷಿಗೆ ಅಣ್ಣನ ಪ್ರಾಮಾಣಿಕತೆ ಮೇಲೆ ಗೌರವ, ಹೆಮ್ಮೆ. ಹೌದು ಕಣೋ, ಸಂಜು ರಿಷಿ ಮದುವೆ ಮುಗಿಯೋವರೆಗೂ ರಜೆ ತಗೊಂಡು ಖುಷಿ ಜೊತೆ ಮನೆಯಲ್ಲಿ ಇರು, ಆಮೇಲೆ ಬೇಕಿದ್ದರೆ ಕೆಲಸಕ್ಕೆ ಹೋಗುವಂತೆ. ಏನಂತೀಯ? ಕಾರ್ತಿ ಹೇಳಿದಾಗ ಒಮ್ಮೆ ಎಲ್ಲರ ಮುಖ ನೋಡಿ, ಸದ್ಯಕ್ಕೆ ನಾನು ನನ್ನವಳ ಜೊತೆ ಇರಬೇಕು ಅಷ್ಟೆ, ಮುಂದೆ ನೋಡೋಣ, ಇವಾಗಲೇ ಏನು ಹೇಳೋದಿಲ್ಲ ಅಂದಾಗ, ಸರಿ ಸರಿ ಯೋಚನೆ ಮಾಡು ಅಂದವರೇ ಎಲ್ಲ ಎದ್ದು ನಡೆದರೆ. ನಿಮಗೆ ನೋವು ಕೊಟ್ಟು ನಾನು ಖುಷಿ ಪಟ್ಕೊಳ್ಳೋಕ್ಕೆ ಅಂಥದ್ದು ಏನಿಲ್ಲ ವೇದ. ನನ್ನ ಜೊತೆ ನೀವು ಇರುವಾಗ ನನಗೆ ಯಾವ ಭಯ ಇಲ್ಲ. ನಾವು ನಮ್ಮ ಮಗುನ ಕಳ್ಕೊಳ್ಳೋ ಹಾಗೆ ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು. ಖಂಡಿತ ಕಣೋ, ಶಿಕ್ಷೆ ಕೊಟ್ಟೇ ಕೊಡಿಸ್ತೀನಿ. ಅನ್ಯಾಯ ಮಾಡ್ತಾ ಬದುಕ್ತಾ ಇರೋ ಅವರೆಲ್ಲರನ್ನು ಮಟ್ಟ ಹಾಕೋದೇ ನನ್ನ ಕೆಲಸ. ಇದು ನನ್ನ ವೇದ ಅಂದರೆ ಅಂದವಳೆ ಅವನ ಕೆನ್ನೆಗೆ ಮುತ್ತಿಟ್ಟಾಗ ಅವಳ ಜೊತೆ ಮಾತಾಡುತ್ತಾ ಕುಳಿತ ವೇದ ಅವಳನ್ನು ಇನ್ನಷ್ಟು ಬೆಳೆಸಿ ಕುಳಿತಿದ್ದ. ಇವರಿಬ್ಬರು ಎಷ್ಟು ಜಗಳ ಮಾಡಿಕೊಂಡ್ರು ಅಷ್ಟೇ ಪ್ರೀತಿ ಮಾಡ್ತಾರೆ ಅಂದ ಸಂಜು ಮಾತಿಗೆ ಎಲ್ಲರೂ ತಲೆದೂಗಿದರು. ಸಂಜೆ ಹೋಕುಳಿ ರಂಗು ಬಾನಲ್ಲಿ ಹರಡಿದರೆ ಅವಳ ಭುಜದ ಸುತ್ತ ಕೈ ಬಳಸಿ ಹೊರಗೆ ಗಾರ್ಡನ್ನಲ್ಲಿ ನಡೆಯುತ್ತಾ ಕರೆದುಕೊಂಡು ಬಂದ ಹುಡುಗನ ಕೊರಳಿಗೆ ಕೈ ಹಾಕಿ ಬರುತ್ತಿದ್ದವಳ ನೋಟ ಅವನ ಮೇಲೆಯೇ. ಅದೆಷ್ಟು ಚಂದಿರನ ಅಂದವನ್ನು ಕದ್ದು ತನ್ನೊಳಗೆ ಬಚ್ಚಿಕೊಂಡಿರುವನು. ಕಣ್ಣೊಳಗೆ ಸಾಗರದಾಳದಷ್ಟು ಪ್ರೀತಿ ತೋರಿಸುವನು. ಅದೇನೋ ಮೋಡಿ ಈ ಹುಡುಗನ ಸಮೀಪವೇ ನಾನಿರುವಂತೆ, ಇವನ ಸ್ಪರ್ಶವೇ ಸಾಕು ಜಗದ ನಡುವೆ ನಾ ಮೈ ಮರೆತು ನಿಲ್ಲುವಂತೆ. ಬಂಗಾರಿ, ಯಾಕೋ ಹಾಗೆ ನೋಡ್ತಿದ್ಯಾ? ಸುಮ್ಮನೆ ಏನೋ ನನ್ನ ಬಗ್ಗೆ ಹೇಳ್ಕೊಂಡೆ ಅನ್ನಿಸ್ತು. ಏನಿಲ್ಲಪ್ಪ, ಮನಸ್ಸಲ್ಲಿ ನನ್ನ ಬಗ್ಗೆ ಮಾತಾಡ್ಕೊಳ್ತೀಯಾ, ಆದರೂ ಎದುರಿಗೆ ಹೇಳೋಕೆ ಆಗಲ್ವಾ? ನಿಮಗೆ ಹೇಗೆ ಗೊತ್ತಾಯಿತು? ಅದೆಲ್ಲ ಹಾಗೆ ಸೀಕ್ರೆಟ್, ನಾನು ಹೇಳೋದಿಲ್ಲ, ನಂಗೆ ಗೊತ್ತಾಗುತ್ತೆ. ಇವಾಗ ಹೇಳು, ಏನು ಅಂದ್ಕೊಂಡೆ? ನೀವು ಯಾಕೆ ಇಷ್ಟು ಮುದ್ದಾಗಿದ್ದೀರಾ? ನೋಡ್ತಿದ್ರೆ ನೋಡ್ತಾನೆ ಇರಬೇಕು ಅನಿಸುತ್ತೆ, ಯಾವಾಗಲೂ ಮುದ್ದು ಮಾಡಬೇಕು ಅನಿಸುತ್ತೆ. ಹೌದಾ? ನಾನು ಹೇಗಿದ್ದರೂ ನಮ್ಮನ್ನು ಪ್ರೀತಿ ಮಾಡೋರ ಕಣ್ಣಿಗೆ ಮುದ್ದಾಗಿ ಕಾಣ್ತೀವಿ, ಅಷ್ಟೇ ಸಿಂಪಲ್. ಆ್ಯಂಡ್ ನಿಮಗೆ ಮುದ್ದು ಮಾಡಬೇಕು ಅನಿಸಿದರೆ ಧಾರಾಳವಾಗಿ ಮಾಡಬಹುದು, ನಾನು ಬೇಡ ಅನ್ನಲ್ಲಪ್ಪ. ಮೀಸೆ ಮರೆಯಲ್ಲಿ ನಕ್ಕು ನುಡಿದಾಗ ಅವನ ಮಾತಿಗೆ ಚಂದವಾಗಿ ನಕ್ಕ ಹುಡುಗಿಯ ನಗು ಅವನನ್ನು ನಗುವಿನ ಅಲೆಯ ಶಬ್ದದಲ್ಲಿ ತೇಲುವಂತೆ ಮಾಡಿತ್ತು. ಅವಳ ನೆತ್ತಿಗೆ ಮುತ್ತಿಟ್ಟು ನಿಧಾನವಾಗಿ ಅವಳ ಹೆಜ್ಜೆ ಭೂಮಿಗೆ ತಾಕಿಸುತ್ತಾ ನಡೆಸುತ್ತಾ, ಅಂತರಂಗದಲ್ಲಿ ಬೆರೆತು ಹೋಗಿದ್ದೀಯಾ ಕಣೆ. ನಿನ್ನ ಮೌನದ ಪ್ರತಿಯೊಂದು ಮಾತು ನನಗೆ ತಿಳಿದು ಬಿಡುತ್ತೆ. ಜೀವನದ ಪ್ರತಿಯೊಂದು ಕ್ಷಣ ಕೂಡ ನನಗಾಗಿಯೇ ಮೀಸಲು ಮುದ್ದಮ್ಮ, ಮನಸ್ಸಲ್ಲಿ ನುಡಿದುಕೊಂಡ ವೇದ. ಆ 2 ದಿನ ಪೂರ್ತಿ ಅವಳಿಂದ ಕೊಂಚವೂ ಅಲಗಾಡದೆ
ಜೋಪಾನ ಮಾಡಿದ ವೇದ ಅವಳ ಪಕ್ಕವೇ ಇದ್ದು ತುಂಬ ಅಸ್ಥೆಯಿಂದ ಆರೈಕೆ ಮಾಡಿದಾಗ ಅವನ ಪ್ರೀತಿ ಬಗ್ಗೆ ಖುಷಿ ಸೇರಿ ಅನುಮಾನ ಮಾಡಿದ ಎಲ್ಲರಿಗೂ ಉತ್ತರ ಸಿಗುವಂತೆ ಮಾಡಿದ. ಶ್ರವಣ್ ತನ್ನ ಅತ್ತಿಗೆಗಾಗಿ ಗೊತ್ತಿರುವ ಸ್ಪೆಷಲಿಸ್ಟ್ಗಳನ್ನು ಕರೆಸಿ ಟ್ರೀಟ್ಮೆಂಟ್ ಕೊಡಿಸಿದ್ದರ ಪರಿಣಾಮವು ವೇದನ ಪ್ರೀತಿಯು ಬೇಗನೆ ಚೇತರಿಕೆ ಕಂಡ ಖುಷಿಗೆ ಹಾಸ್ಪಿಟಲ್ ವಾತಾವರಣ ಉಸಿರು ಕಟ್ಟಿಸುವಂತೆ ಆಗುತ್ತಿತ್ತು. ಅಂದು ಅವಳ ಎಲ್ಲ ರಿಪೋರ್ಟ್ ಫೈಲ್ ಎಲ್ಲ ಚೆಕ್ ಮಾಡಿ ಇನ್ನು ಯಾವ ಭಯವಿಲ್ಲ, ಅವರು ಸ್ವಲ್ಪ ರೆಸ್ಟ್ ಮಾಡಿದರೆ ಅಷ್ಟೇ ಸಾಕು, ಮೊದಲಿನ ಥರ ನಾರ್ಮಲ್ ಆಗಿ ಇರಬಹುದು ಅಂದ ಶ್ರವಣ್ ಮಾತಿಗೆ ಹಾಗಾದರೆ ಡಿಸ್ಚಾರ್ಜ್ ಮಾಡಿಸಿ, ನನಗೆ ಹಾಸ್ಪಿಟಲ್ನಲ್ಲಿ ಇರೋಕೆ ಆಗ್ತಿಲ್ಲ ಖುಷಿ ಅಂದಾಗ ಅದೆಲ್ಲ ಆಗಲ್ಲ ಅತ್ತಿಗೆ, 2 ದಿನ ಆದರೂ ನೀವು ಇರಲೇಬೇಕು, ಎಲ್ಲ ಇನ್ನೊಮ್ಮೆ ಟೆಸ್ಟ್ ಮಾಡಿಸಿಕೊಂಡು ಆಮೇಲೆ ಹೋಗೋದು ಅಂದಿದ್ದ ಶ್ರವಣ್. ವೇದ ಅನ್ನುತ್ತಾ ಗಂಡನ ಕಡೆ ಚಿಕ್ಕ ಮುಖ ಮಾಡಿ ನೋಡಿದಾಗ ಶ್ರವು ಅವಳಿಗೆ ಇಲ್ಲಿ ಇರೋಕೆ ಆಗಲೇ ಬೇಜಾರಾಗಿದೆ. ಹೇಗಿದ್ರೂ ನೀನು ಮನೆಯಲ್ಲಿ ಇರ್ತೀಯ ಅಲ್ವಾ, ಅಲ್ಲೇ ಡೈಲಿ ಟೆಸ್ಟ್ ಚೆಕಪ್ ಮಾಡ್ತಿರು ವೇದ, ಅವನು ಹೇಳೋವರೆಗೂ ಇಲ್ಲೇ ಇರಲಿ ಖುಷಿ, ನೀನು ಹಠ ಮಾಡಬೇಡ, ಮತ್ತೆ ಏನಾದರೂ ತೊಂದರೆ ಆದರೆ ಕಷ್ಟ, 2 ದಿನ ಇದ್ದರೆ ಆಯಿತು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಮ್ಮ. ದೊಡ್ಡಮ್ಮ ಪಾಪ ನನ್ನ ಬಂಗಾರಿ, ಮನೆಗೆ ಹೋಗೋಣ, ಅಲ್ಲೇ ಶ್ರವು ಇರ್ತಾನೆ ಅಲ್ವಾ, ಅವಳಿಗಿಂತ ಹೆಚ್ಚಾಗಿ ನಿಮಗೆ ಇಲ್ಲಿ ಕಂಫರ್ಟ್ ಇಲ್ಲ ಅನಿಸುತ್ತೆ ಅಲ್ವಾ, ಅವಳ ಜೊತೆ ಮಾತಾಡೋಕೆ ಇರೋಕೆ ಅಲ್ವಾ ವೇದ. ನಕ್ಕು ನುಡಿದ ಬಿಂದು ಮಾತಿಗೆ ತಲೆ ತಗ್ಗಿಸಿದ್ದ ನಗುತ್ತಾ, ಅತ್ತಿಗೆ ನಾಳೆ 1 ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ, ಆಮೇಲೆ ನಾನೇ ಡಿಸ್ಚಾರ್ಜ್ ಮಾಡಿಸ್ತೀನಿ. ಸರಿ ಅಂದರು. ಎಷ್ಟೊತ್ತಿಗೆ ಮನೆಗೆ ಹೋಗುವೆನೋ ಎಂದು ಕಾಯುತ್ತಿದ್ದಳು ಖುಷಿ. ಅಣ್ಣ ಅವನು ಮತ್ತೆ ಫೋನ್ ಮಾಡಿಲ್ಲ. ಯಾರು? ಅದೇ ಆ ಡ್ರೈವರ್ ರುದ್ರ ಜೊತೆ ಕಳಿಸಿದ್ದವನು. ಹೇ, ನಾನೇ ಅವನಿಗೆ ಪದೇ ಪದೇ ಕಾಲ್ ಮಾಡಬೇಡ ಅಂದಿದ್ದೆ, ಆದರೂ ಅವನ ಫೋನ್ ಸ್ವಿಚ್ ಆಫ್ ಅಂತಾನೆ ಬರ್ತಿದೆ. ಅವನು ಎಲ್ಲೋ ಒಂದು ಕಡೆ ತಲೆಮರೆಸ್ಕೊಂಡಿದ್ದಾನೆ. ನಿಂಗೆ ಯಾಕೆ ಅವನ ಚಿಂತೆ, ಕೆಲಸ ನೋಡ್ಕೊ ಹೋಗು. ಸರಿ ಅಣ್ಣ ಅಂದವ ಅಲ್ಲಿಂದ ನಡೆದಿದ್ದ. ಎದುರಿಗಿದ್ದ ದುಡ್ಡಿನ ಕಂತೆಗಳನ್ನು ನೋಡುತ್ತ ನಕ್ಕವ, ಇದಕ್ಕಾಗಿ ಅಲ್ವಾ ನಾನು ಇಷ್ಟೆಲ್ಲ ಅಕ್ರಮ ಮಾಡ್ತಿರೋದು, ಅಲ್ಲದೆ ನನ್ನ ಇನ್ನೂ ಕೆಲವೊಂದು ಸೀಕ್ರೆಟ್ ಕೆಲಸ ಯಾರಿಗೂ ಗೊತ್ತಿಲ್ಲ ಅಂದುಕೊಂಡು ನಕ್ಕು ಎದುರಿಗಿದ್ದ ಹುಡುಗರಿಗೆ ಸ್ವಲ್ಪ ದುಡ್ಡು ಬಿಸಾಕಿ, ನೀವೆಲ್ಲ ಹೀಗೆ ಕೆಲಸ ಮಾಡ್ತೀರಿ ಅಂದಾಗ ಅವರೆಲ್ಲ ದುಡ್ಡು ಪಡೆದು ಖುಷಿಯಿಂದ ನಡೆದಿದ್ದರು. ಮಾಡುತ್ತಿರುವ ಅನ್ಯಾಯ ಅಕ್ರಮಗಳಿಗೆ ಮುಕ್ತಿ ನೀಡಲು ಕಾಯುತ್ತಿರುವ ಅವನ ಬಗ್ಗೆ ಇನ್ನೂ ಸರಿಯಾಗಿ ತಿಳಿದಿಲ್ಲ ಇವನಿಗೆ. ಇವನ ಎಲ್ಲ ಮಾತು ನಡೆ ಚಟುವಟಿಕೆಗಳಿಗೂ ವಿಡಿಯೋ ಆಡಿಯೋ ಮೂಲಕ ತಲುಪಬೇಕಿದ್ದವರಿಗೆ ಅಚ್ಚುಕಟ್ಟಾಗಿ ತಲುಪುತ್ತಿದೆ. ತಪ್ಪು ಮಾಡಿದವರಿಗೆ ಶಿಕ್ಷೆ ನೀಡಲು ಒಮ್ಮೊಮ್ಮೆ ತಡವಾದರೂ ಅವರಿಗೆ ಸಿಗಬೇಕಿದ್ದ ಶಿಕ್ಷೆ ಸಿಕ್ಕೇ ಸಿಗುತ್ತದೆ. ಸಂಜು, ಈ ನಂಬರ್ ಹ್ಯಾಕ್ ಮಾಡಿಸು ಅಂದು ವೇದ ಕೊಟ್ಟ ನಂಬರ್ ನೋಡಿದವನಿಗೆ ತಿಳಿದಿದ್ದು ತಮ್ಮ ಸ್ಟೇಷನ್ನಲ್ಲಿ ವರ್ಕ್ ಮಾಡ್ತಿರೋ ಇನ್ಸ್ಪೆಕ್ಟರ್ ನಂಬರ್ ಇದು ಎಂದು. ಹಿಂದೆ ಒಮ್ಮೆ ಅವನ ಬಗ್ಗೆ ಗೊತ್ತಿದ್ರು ನಾನು ಸುಮ್ಮನೆ ಇದ್ದಿದ್ದಕ್ಕೆ ಇವತ್ತು ಎಲ್ಲರ ಜೊತೆ ಇವನ ಬಾಲ ಕೂಡ ಬೆಳೆದಿರೋದು. ಬೇಗ ಕಟ್ ಮಾಡಬೇಕು, ಹ್ಯಾಕ್ ಮಾಡಿಸು ಅಂದಾಗ ಓಕೆ ಅಂದಿದ್ದ ಸಂಜು. ಇಂಪಾರ್ಟೆಂಟ್ ಅನ್ನುವ ಕೇಸ್ ಬಗ್ಗೆ ತಿಳಿದು ಎಲ್ಲರಿಗೂ ಮಾಡಬೇಕಿದ್ದ ಕೆಲಸದ ಬಗ್ಗೆ ಎಚ್ಚರಿಸಿ ಅಲ್ಲಿಂದ ನಡೆದಿದ್ದ ವೇದ. ಆಗ ತಾನೇ ಎಲ್ಲ ಟೆಸ್ಟ್ ಮುಗಿಸಿ ಯಾವುದೇ ತೊಂದರೆ ಇಲ್ಲ ಅಂತ ಡಾಕ್ಟರ್ ಮಾತಿಗೆ ಸಮಾಧಾನದಿಂದ ಮನೆಗೆ ಹೋಗಲು ಕಾಯುತ್ತಿದ್ದಳು ಖುಷಿ. ವೇದ ಎಲ್ಲಿದ್ದಾರೆ ಕೇಳೆ, ಬರೋದು ಲೇಟ್ ಆಗುತ್ತೋ ಏನೋ, ನಾವು ಹೋದರೆ ಆಯಿತು ಅಂದ ತಾಯಿ ಮಾತಿಗೆ ಅವರನ್ನೇ ನೋಡುತ್ತಾ ಕುಳಿತಳು ಖುಷಿ. ಏನು ಹೇಳ್ತಿದ್ದೀರಾ ನೀವು? ಖುಷಿನ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀವಿ ಬಿಡಿ, ನಾವೆಲ್ಲ ಇದ್ದೀವಿ ಅವಳನ್ನು ನೋಡ್ಕೊಳ್ಳೋಕೆ. ಕುಸುಮ ಅವರ ಮಾತಿನಂತೆ ಎಲ್ಲರ ಅಭಿಪ್ರಾಯ ಮಾತಾಗಿತ್ತು. ಅದು ಹಾಗಲ್ಲ, ಇವಾಗ ನಿಮ್ಮ ಮನೇಲಿ ಮದುವೆ ತಯಾರಿ ನಡೀತಿದೆ, ಇವಳನ್ನು ಸ್ವಲ್ಪ ದಿನ ನಾವು ನೋಡ್ಕೊಳ್ತೇವೆ, ನೀವು ಬ್ಯುಸಿ ಇರ್ತೀರಾ, ಸುಮ್ಮನೆ ತೊಂದರೆ ಯಾಕೆ? ಅಮ್ಮ, ನಾನು ಇವಾಗ ಹುಷಾರಿದ್ದೀನಿ ಅಲ್ವಾ, ನೋಡ್ಕೊಳ್ಳೋದೇನು ಬೇಡ, ಗಂಡನನ್ನು ಬಿಟ್ಟಿರಲಾರದೆ ನುಡಿದಳು ಖುಷಿ. ಏನೇ ಹೇಳ್ತಿದ್ದೀಯಾ ನೀನು? ಇಷ್ಟು ದಿನ ಹಾಸ್ಪಿಟಲ್ನಲ್ಲಿ ಇದ್ದು ಇವಾಗ ಹುಷಾರಿದ್ದೀನಿ ಅಂತೀಯಾ? ಇನ್ನೂ ರೆಸ್ಟ್ ಮಾಡಬೇಕು ಅಂದಿರೋದು ಕೇಳಿಸ್ಕೊಂಡ್ಯಾ? ಬೇಕಿದ್ದರೆ ವೇದ ಹತ್ತಿರ ನಾನು ಮಾತಾಡ್ತೀನಿ. ಬೇಡ ಬೇಡ ಅನ್ನುವ ಸಮಯಕ್ಕೆ ಒಳಗೆ ಬಂದವನನ್ನು ನೋಡಿ ಎಲ್ಲರೂ ಮಾತು ನಿಲ್ಲಿಸಿದ್ದರು. ಏನಾಯಿತು? ಏನೋ ಮಾತಾಡ್ತಾ ಇದ್ರಿ? ಖುಷಿನ ಅಮ್ಮನ ಮನೆಗೆ ಕಳಿಸ್ಬೇಕಂತೆ ಜಾನಕಿ ಹೇಳಿದಾಗ ಹೆಂಡತಿ ಕಡೆ ನೋಡಿದ ಅವಳು ಹೇಳಿದ್ದಾಳೆ ಅಂತ ತಿಳಿದು. ಮನೆಯಲ್ಲಿ ಮದುವೆ ಕೆಲಸ ಇರುತ್ತೆ, ಎಲ್ಲ ಬ್ಯುಸಿ ಇರ್ತಾರೆ, ತೊಂದರೆ ಯಾಕಂತ ನಾವೇ ನೋಡಿಕೊಂಡು ಕರ್ಕೊಂಡು ಹೋಗ್ತೀವಿ ಅಂದೆ. ನೀವು ಏನು ಹೇಳ್ತೀರಾ? ವಿದ್ಯಾ ಅವರು ನುಡಿದ ಮಾತಿಗೆ ಮುಖ ಚಿಕ್ಕದು ಮಾಡಿ ಅಮ್ಮಂದಿರ ಕಡೆ ನೋಡಿ ಹೆಂಡತಿ ಕಡೆ ನೋಡುತ್ತಾ, ಅತ್ತೆ ಎಲ್ಲ ಬ್ಯುಸಿ ಇದ್ದರೆ ಏನಂತೆ, ನಾನೇ ನೋಡ್ಕೊಳ್ತೀನಿ, ಇವಳ ಜೊತೆ ಇರೋದಕ್ಕೆ 2 ತಿಂಗಳು ರಜೆ ತಗೊಂಡು ಬಂದಿದ್ದೀನಿ, ನೀವು ಕರ್ಕೊಂಡು ಹೋದರೆ ನಾನೇನು ಮಾಡಲಿ? ಅಲ್ಲ, ಅದು ನನ್ನ ಹೆಂಡತಿ ನನ್ನ ಜೊತೆಗೆ ಇರ್ತಾಳೆ, ಎಲ್ಲಿಗೂ ಬರಲ್ಲ, ಅವಳ ಮೈದು ನನ್ನ ಮದುವೆ ಸಂಭ್ರಮದಲ್ಲಿ ಅವಳು ಇರಬೇಕಲ್ವಾ, 2 ದಿನ ಆದರೂ ಕಳಿಸಿಕೊಡಿ, ಅವರ ಅಜ್ಜಿ ನೋಡಬೇಕು ಅಂತಿದ್ದಾರೆ ಅಂದಾಗ. ವೇದ, 2 ದಿನ ಅಂತೆ ಕಳಿಸುವ ಬಿಡೋ, ಅವರು ಅಷ್ಟು ಕೇಳುವಾಗ ಬೇಡ ಅನ್ನೋದು ಸರಿ ಇರಲ್ಲ.
ಆಯಿತು ದೊಡ್ಡಮ್ಮ ಅಂದವ ತನ್ನವಳ ಕಡೆ ನೋಡಿ 2 ದಿನ ಇರು ಆಮೇಲೆ ಕರ್ಕೊಂಡು ಬರ್ತೀನಿ ಅಂದಾಗ ಅವಳಿಗೆ ಹೋಗಲು ಸ್ವಲ್ಪವೂ ಇಷ್ಟ ಇಲ್ಲದೇ ಇದ್ದರೂ ತಲೆ ಆಡಿಸಿದ್ದಳು. ಅವನ ಮಾತಿಗೆ ಒಪ್ಪಿ ಶ್ರವಣ್ ಮುಂದೆ ನಿಂತು ಎಲ್ಲ ಪ್ರೊಸೀಜರ್ ಮುಗಿಸಿ ಬಂದಾಗ ತನ್ನ ಅತ್ತೆ ನಾದಿನಿಯರಿಗೆ ತಿಳಿಸಿ ಹೊರಟು ನಿಂತವಳನ್ನು ತಾನೇ ಕಾರುವರೆಗೂ ಎತ್ತಿಕೊಂಡು ಬಂದು ಕೂರಿಸಿದ ವೇದ. ಯಾರಿಗೂ ಕಾಣದಂತೆ ಕದ್ದು ಮುತ್ತುಗಳನ್ನು ಅವಳಿಗೆ ನೀಡಿದ. ಅತ್ತೆ ಮಾವನ ಜೊತೆ ನಡೆದ ಮಡದಿಯನ್ನು ಪ್ರೀತಿಯಿಂದ ಕಳಿಸಿಕೊಟ್ಟರು. ಅವನಲ್ಲಿ ಬೇಸರ. ಮಡಿಲಲ್ಲಿ ಮಲಗಿದ್ದ ಮಗಳ ತಲೆ ಮೇಲೆ ನಿಧಾನಕ್ಕೆ ತಟ್ಟುತ್ತಾ, ನಿನ್ನ ಗಂಡನ ಮೇಲೆ ಇವಾಗ ಕೋಪ ಕಡಿಮೆ ಆಯ್ತಾ ಅಥವಾ ಇನ್ನೂ ಹಾಗೇ ಇದೆಯಾ? ಕೆಲಸ ಬಿಡೋಕೆ ಹೇಳಿದರೆ ಕೇಳಲಿಲ್ಲ ಅಂತಿದ್ದೆ, ಇವಾಗ ಕೆಲಸ ಬಿಡ್ತಿರೋದು ಕೇಳಿ ಸಮಾಧಾನ ಆಯ್ತಾ? ಅಪ್ಪ, ಅವರ ಮೇಲೆ ಕೋಪ ಇಲ್ಲ. ಅವರನ್ನು ಹಾಗೆ ಬಿಟ್ಟು ಬಂದಿದ್ದಕ್ಕೆ ನನ್ನ ಮೇಲೆ ನನಗೆ ಬೇಜಾರಾಗಿದೆ. ಅಲ್ಲದೆ ಇವಾಗ ಅವರು ಬಿಡ್ತೀನಿ ಅಂದರು, ನಾನು ಬೇಡ ಅಂತಿದ್ದೀನಿ. ಹೌದಾ ಅನ್ನುತ್ತಾ ಅವಳು ಎದುರು ಬಂದು ಕುಳಿತ ಅವಳ ಅಮ್ಮನ ನೋಡುತ್ತಾ, ಅಮ್ಮ, ಅವರಿಗೆ ಕೆಲಸ ಅಂದರೆ ಪ್ರಾಣ ಅಂತ ಗೊತ್ತಿದ್ರು ಬಿಡೋಕೆ ಹೇಳಿದ್ದು ನನ್ನದೇ ತಪ್ಪು. ಅವರ ಬಗ್ಗೆ ತಿಳಿದು ನಾನು ದುಡುಕಿ ನಡ್ಕೊಂಡಿದ್ದಕ್ಕೆ ಇಷ್ಟೆಲ್ಲ ಆಯ್ತೇನೋ ಅಂತ ಅನಿಸ್ತಿದೆ. ಅದಕ್ಕೆ ಇನ್ನೂ ಅವರಿಗೆ ಕೆಲಸ ಬಿಡಿ ಅಂತ ನೋವು ಕೊಡಲ್ಲ. ಅಂತೂ ಇವಾಗ ಆದರೂ ನಿಮಗೆ ಗೊತ್ತಾಯ್ತಲ್ಲ. ಅಪ್ಪ, ಅವರಿಗೆ ನೋವಾಗೋದು ನನಗೆ ಸಹಿಸೋಕೆ ಆಗಲ್ಲ. ಅವರ ಕಣ್ಣಲ್ಲಿ ಯಾವಾಗಲೂ ನಗುವಿನ ನೋಟ, ಸಂತೋಷದ ಕ್ಷಣಗಳ ಇರಬೇಕು. ಆ ಕಣ್ಣುಗಳಲ್ಲಿ ನೋವು ತುಂಬಿದರೆ ನನಗೆ ನೋಡೋಕೆ ಆಗಲ್ಲ. ಅವರಿಗೆ ನೋವು ನೀಡಿ ನಾನು ಕೂಡ ಖುಷಿಯಾಗಿ ಇರಲ್ಲ. ಕೆಲಸ ಬಿಟ್ಟು ನೋವು ಮರೆಮಾಚಿ ಅವರು ಎಷ್ಟೇ ನಗುತ್ತಾ ಇದ್ದರೂ ಅದು ನನಗೆ ಒಪ್ಪಿಕೊಳ್ಳೋಕೆ ಆಗಲ್ಲ. ಅಪ್ಪ, ಎಲ್ಲರಂತೆ ಅಡ್ಜಸ್ಟ್ ಮಾಡಿಕೊಂಡು 100 ವರ್ಷ ಬದುಕೋದ್ಕಿಂತ ನಿಷ್ಠಾವಂತ ಅಧಿಕಾರಿಯ ಹೆಂಡತಿಯಾಗಿ ಸ್ವಲ್ಪ ದಿನವೇ ಬದುಕಿದ್ರು ನನಗೆ ಅಷ್ಟೇ ಸಾಕು ಅನ್ನಿಸ್ತು. ನಿಜ ತಾನೇ ನಾನು ಹೇಳಿದ್ದು? ನಿಜ. ಖುಷಿ, ಗಂಡನ ಜೊತೆ ಹೆಂಡತಿ ಯಾವಾಗ ಹೆಗಲಾಗಿ ನಿಲ್ತಾಳೋ ಆಗಲೇ ಅಲ್ಲಿ ನಂಬಿಕೆ, ಸಂತೋಷ, ಪ್ರೀತಿ ಗಟ್ಟಿಯಾಗಿ ಇರೋದು. ಪಾಪ ಖುಷಿ, ನಿನಗೆ ಗಂಡ ನಿನ್ನ ತುಂಬ ಪ್ರೀತಿ ಮಾಡ್ತಾರೆ. ನಾನು ಕೂಡ ನಿನಗೆ ಹೀಗೆ ಆಯಿತು ಅಂತ ಹಾಸ್ಪಿಟಲ್ನಲ್ಲಿ ಇದ್ದಾಗ ತುಂಬ ಹೊರಟಾಗಿ ಮಾತಾಡಿ ಅವರಿಗೆ ನೋವು ಕೊಟ್ಟು ಬಿಟ್ಟೆ. ಹೌದಾ ಅಮ್ಮ? ಕಣೆ. ಆಮೇಲೆ ಅವರು ನೀನು ಪ್ರೀತಿ ಮಾಡೋದು, ನಿನಗೋಸ್ಕರ ಕಣ್ಣೀರು ಹಾಕಿದ್ದು ನೋಡಿ ನನಗೆ ಒಂಥರ ಆಗೋಯ್ತು. ಆದರೂ ನನ್ನ ಹತ್ರ ಯಾವ ಕೋಪ ಅಸಮಾಧಾನ ತೋರಿಸಲಿಲ್ಲ. ತುಂಬ ಒಳ್ಳೆ ಮನಸ್ಸು ಅವರದ್ದು. ಅಮ್ಮ, ನಾನು ಕೂಡ ಒಮ್ಮೊಮ್ಮೆ ದುಡುಕಿ ಏನೇನೋ ಮಾತಾಡಿ ಅವರಿಗೆ ನೋವು ನೀಡಿದ್ದೀನಿ. ಆದರೂ ನನ್ನ ಮೇಲಿನ ಅವರ ಪ್ರೀತಿ ಮಾತ್ರ ಹಾಗೇ ಇದೆ. ಯಾವತ್ತೂ ಕಡಿಮೆ ಮಾಡಿಲ್ಲ, ಮಾಡೋದು ಇಲ್ಲ. ನನ್ನ ಪುಣ್ಯ ಅವರು ನನಗೆ ಸಿಕ್ಕಿದ್ದು. ಹೌದು ಕಣೆ, ಇನ್ಮೇಲಾದರೂ ಖುಷಿಯಾಗಿರು. ಅಕ್ಕ, ಭಾವ ಕೆಲಸ ಬಿಡ್ತಾರೆ ಅಂತ ಸುದ್ದಿ ಹರಿದಾಡ್ತಿದೆ. ನೀನು ಬಿಡಬೇಡ ಅಂತ ಹೇಳು. ಅವರು ಇನ್ನೂ ಒಳ್ಳೊಳ್ಳೆ ಕೆಲಸ ಮಾಡಬೇಕು. ನಮ್ಮಂಥ ಹುಡುಗರಿಗೆಲ್ಲ ಅವರ ಇನ್ಸ್ಪಿರೇಷನ್. ಹೇಳ್ತೀನಿ, ಕೆಲಸ ಬಿಡಲ್ಲ ಅಂದ ಮಗಳ ಮಾತು ಕೇಳಿ ಎಲ್ಲ ಖುಷಿಪಟ್ಟರು. ಅಪ್ಪ ಅಮ್ಮನ ಜೊತೆ ಮಾತನಾಡುತ್ತಾ ಕುಳಿತಳು ಖುಷಿ. ಮನೆ ಹೊರಗಡೆ ಎಲ್ಲ ಪೇಂಟಿಂಗ್ ನಡೆಯುತ್ತಿದೆ. ರೂಮ್ನಲ್ಲಿ ಕೂಡ ಎಲ್ಲ ಮುಗಿದಿದೆ. ಹಾಸ್ಪಿಟಲಿಂದ ಬಂದ ವೇದ ಹಾಸಿಗೆ ಮೇಲಿದ್ದ ಪೇಂಟ್ ಮಾಡಲು ತೆಗೆದಿಟ್ಟಿದ್ದ ಅವರ ಇಬ್ಬರ ಫೋಟೋ ನೋಡಿ ಅದನ್ನು ಅದರ ಜಾಗಕ್ಕೆ ಸೇರಿಸಿದವನೇ, ಹೇ ಬಂಗಾರಿ, ಮಿಸ್ ಯು ಕಣೆ. ನಿನ್ನ ಕಳಿಸೋದು ಸ್ವಲ್ಪನೂ ಇಷ್ಟ ಇರಲಿಲ್ಲ. ಬೇಜಾರಾಗ್ತಿದೆ ಒಬ್ಬನೇ ಇರೋಕೆ ಅಂದು ಫೋಟೋ ಮೇಲೆಯೇ ಅವಳಿಗೆ ಮುತ್ತಿಟ್ಟು ನುಡಿದವ ನೋಡುತ್ತಾ ನಿಂತೆ ಸ್ವಲ್ಪ ಸಮಯ. ಟವಲ್ ಹಿಡಿದು ಬಾತ್ರೂಮ್ ಸೇರಿ ಸ್ನಾನ ಮುಗಿಸಿ ಹೊರಬಂದು ಶರ್ಟ್ ತೊಡುತ್ತಾ ನಿಂತವನ ಗಮನ ಹೋಗಿದ್ದು ವಾರ್ಡ್ರೋಬ್ನಲ್ಲಿದ್ದ ಅವಳ ಸೀರೆ ಮೇಲೆ. ನಯವಾಗಿ ಸವರುತ್ತಾ, ನಿನ್ನ ಅನುಪಸ್ಥಿತಿ ಈ ರೂಮ್ಗೆ ಮಾತ್ರ ಅಲ್ಲ, ನನ್ನ ಮನಸ್ಸಿಗೂ ಸ್ಮಶಾನ ಮೌನ ಉಂಟು ಮಾಡುತ್ತೆ. ನಾನು ಉಸಿರಾಡುವ ಪ್ರತಿ ಕ್ಷಣ ಕೂಡ ನೀನು ಎದುರಿಗೆ ಇರಬೇಕು ಅನಿಸುತ್ತೆ. ಪ್ರೀತಿ ಮಾಡೋರು 1000 ಮೈಲಿ ದೂರ ಇದ್ದರೂ ಜೊತೆಗಿರೋ ಥರ ಅನುಭವ ಆಗುತ್ತೆ. ಆದರೆ ಹತ್ತಿರ ಇದ್ದರೂ ಬಿಟ್ಟು ಇರುವುದು ಇದೆಯಲ್ಲ, ಒಂಥರ ಕಹಿ ಆದರೂ ಸಿಹಿ ಆಗಿರುತ್ತೆ. ಅವಳದ್ದೇ ಕನವರಿಕೆಯಲ್ಲಿ ತಲೆ ಬಾಚುತ್ತಾ ಕನ್ನಡಿ ಮುಂದೆ ನಿಂತವನ ಬಳಿ ಬಂದಳು ಅವನ ಮುದ್ದು ತಂಗಿ ಶ್ರೇಯ. ಅಣ್ಣ ಅಂದಾಗ ಹಿಂತಿರುಗಿ ನೋಡಿ, ಏನು ಮೇಡಮ್ ಇಲ್ಲಿಯವರೆಗೂ ಬಂದಿದ್ದೀರಾ ಅಂದವನ ಎದೆಗೆ ಹೊರಗಿದ್ದಳು. ಯಾಕೆ ಪುಟ್ಟ, ಏನಾಯಿತು? ಯಾಕೆ ಡಲ್ಲಾಗಿದ್ದೀಯಾ? ಯಾಕೋ ಬೇಜಾರು ಅಣ್ಣ. ಏನಾಯಿತು ನನ್ನ ಪಾಪುಗೆ? ಅಣ್ಣ, ಯಾಕೋ ಕಾರ್ತಿ ನನ್ನಿಂದ ದೂರ ಆಗ್ತಿದ್ದಾನೆ ಅನಿಸುತ್ತೆ. ಹೇ ಇಲ್ಲಮ್ಮ, ನನ್ನ ಗೆಳೆಯನಿಗೆ ಮೋಸ ಮಾಡಲ್ಲ. ಅಕಸ್ಮಾತ್ ಅವನೇನಾದರೂ ಹಾಗೆ ಮಾಡಿದರೆ ನಾನಿದ್ದೀನಿ ಬಿಡು. ಅವನಿಗೆ 2 ಬಿಟ್ಟು ನಿನ್ನ ಜೊತೆ ಮದುವೆ ಮಾಡಿಸ್ತೀನಿ. ಅವನು ಮೋಸ ಮಾಡಲ್ಲ ಅಂತ ನನಗೂ ಗೊತ್ತು. ಆದರೆ ಅತ್ತೆ ಒಪ್ಪಿಕೊಳ್ತಿಲ್ಲ ಅಂತ ತುಂಬ ಬೇಸರ ಮಾಡಿಕೊಂಡಿದ್ದಾನೆ. ಮಾವ ಒಪ್ಪಿದ್ದಾರಂತೆ, ಅತ್ತೆ ಇದೆ ಪ್ರಾಬ್ಲಮ್. ಅವರದ್ದು ಯಾವಾಗಲೂ ಅದೇ ಪ್ರಾಬ್ಲಮ್ ಬಿಡು. ಅವರು ಒಪ್ಪಲಿ ಬಿಡಲಿ, ನನ್ನ ಗೆಳೆಯನ ಮದುವೆ ಹಾಗೆ ಆಗುತ್ತೆ. ನೀನು ಬೇಜಾರಾಗಬೇಡ. ತಂಗಿಯ ತಲೆ ಸವರುತ್ತಾ ನುಡಿದ ವೇದ. ಅಣ್ಣ, ಅವರು ನನ್ನಿಂದ ದೂರ ಹೋಗಲ್ಲ ತಾನೆ? ನೀನು ಎಲ್ಲರನ್ನ ಒಪ್ಪಿಸಿ ನಮ್ಮನ್ನು ಒಂದು ಮಾಡ್ತೀಯ ಅಲ್ವಾ? ಪುಟ್ಟ, ನಾನು ಇದ್ದೀನಿ ಅಲ್ವಾ? ನೀನು ಹೀಗೆಲ್ಲ ಬೇಜಾರು ಮಾಡ್ಕೊಬೇಡ. ನಿನ್ನ ಕಾರ್ತಿ ಮದುವೆ ಮಾಡಿಸುವ ಜವಾಬ್ದಾರಿ ನಂದು, ಆಯಿತಾ? ಥ್ಯಾಂಕ್ಸ್ ಅಣ್ಣ. ತಿಳಿಯಾಗಿ ನಕ್ಕ ತಂಗಿಯ ಹಣೆಗೆ ಮುತ್ತು ಕೊಟ್ಟ. ಥ್ಯಾಂಕ್ಸ್ ಯಾಕೆ? ನಿನ್ನ ಅಣ್ಣನಾಗಿ ಉತ್ತಮವಾದ ವ್ಯಕ್ತಿ ಜೊತೆ ನಿನ್ನ ಮದುವೆ ಮಾಡೋದು ನನ್ನ ಕರ್ತವ್ಯ ಪುಟ್ಟ. ಅವಳಿನ್ನು ಅವನೆದೆಯಲ್ಲಿ ತಲೆ ಇಟ್ಟಿದ್ದಳು.
ಚಿಕ್ಕ ಮಗುವಂತೆ. ಅವಳನ್ನು ಪುಟ್ಟ ಪಾಪುವಂತೆ ಅಪ್ಪಿಕೊಂಡ ವೇದ ಜವಾಬ್ದಾರಿಯುತ ಅಣ್ಣನ ಸ್ಥಾನವನ್ನು ಪೂರ್ತಿಗೊಳಿಸಿದ. ನಿಮ್ಮನ್ನು ಕರೆಸಿದ್ದು ತುಂಬ ಮುಖ್ಯವಾದ ವಿಷಯ ಮಾತಾಡೋಕೆ. ಹೇಳಿ ಸರ್. ನೀವು ಕೆಲಸ ಬಿಡದೆ ರಜೆ ತಗೊಂಡಿದ್ದು ತುಂಬ ಖುಷಿಯಾಯಿತು ವೇದಾಂತ್. ಸೊ ನಿಮ್ಮ ಮುಂದೆ ಒಂದು ಫೈಲ್ ಇದೆ ನೋಡಿ ಅಂದ ಕಮಿಷನರ್ ಮಾತಿಗೆ ಅವನ ಎದುರಿದ್ದ ಫೈಲ್ ನೋಡಿ ಮುಷ್ಟಿ ಕಟ್ಟಿ ದವಡೆ ಬಿಗಿದಿದ್ದ. ಇದೆಲ್ಲ ಇವಾಗ ತುಂಬ ಜಾಸ್ತಿ ಆಗ್ತಿದೆ. ನಮಗೆ ಬಂದಿರೋ ಈ ಮಾಹಿತಿ ಇದು ತುಂಬ ಚಿಕ್ಕದು. ಇನ್ನು ಗೊತ್ತಿಲ್ಲದೆ ಕೆಲವೊಂದು ನಡೀತಾ ಇದೆ. ಅದನ್ನು ತಡೆದು ಮಟ್ಟ ಹಾಕಬೇಕು. ಇವಾಗ ನಾನು ಏನು ಮಾಡಬೇಕು ಸರ್? ರಜೆಯಲ್ಲಿ ಇದ್ದೀರಾ, ಸೊ ಅದನ್ನು ಮೊದಲು ಕಂಪ್ಲೀಟ್ ಮಾಡ್ಕೊಳ್ಳಿ. ಹೇಳ್ತೀನಿ ಅಂದವರ ಮಧ್ಯೆ ದೀರ್ಘಕಾಲದ ಮಾತುಕತೆ ತುಂಬ ಹೊತ್ತು ಸಾಗಿತ್ತು. ಮೇಲಿದ್ದು ಚಿಕ್ಕದಾಗಿ ನಗುತ್ತಾ ಸೆಲ್ಯೂಟ್ ಮಾಡಿ ನಿಂತ ವೇದಾಂತ್, ನಾನು ಇನ್ನು ಹೊರಡ್ತೀನಿ ಸರ್. ಏನಾದರೂ ಇದ್ದರೆ ಕಾಲ್ ಮಾಡಿ ಮತ್ತೆ ಸಿಗ್ತೀನಿ ಅಂದು ಹೊರಗೆ ಬಂದಿದ್ದ. ಉಫ್, ಅಂತೂ ಕಾಲ ತನ್ನ ಕೆಲಸ ಶುರು ಮಾಡುತ್ತಿದೆ. ಕೆಟ್ಟ ಕೆಲಸಕ್ಕೆ ಉತ್ತರ ನೀಡುವ ಸಮಯ ಇವಾಗ ಬಂದಿದೆ. ಪಿಕ್ಚರ್ ಅಭಿ ಬಾಕಿ ಹೇ ಕೇಳಿ ಮುದಿಯಾ ಅಂದುಕೊಂಡವನೇ ಅಲ್ಲಿಂದ ನಗುತ್ತಾ ತನ್ನವಳನ್ನು ನೋಡಲು ನಡೆದ. ಅಕ್ಕ ಅದು ಗೊತ್ತಾ, ಅಕ್ಕ ಇದು ಗೊತ್ತಾ ಅಂತ ಖುಷಿ ಜೊತೆ ಕುಳಿತಿದ್ದ ಅವಳ ತಮ್ಮ ತಾನು ನೋಡಿದ ತನ್ನ ಭಾವನ ಬಗ್ಗೆ ಹೊಗಳಿದ್ದ ವಿಡಿಯೋ ತೋರಿಸುತ್ತಾ ಅವಳ ಜೊತೆ ಹರಟೆ ಹೊಡೆಯುತ್ತಿದ್ದ. ಕುಶಾಲ್, ಸಾಕು ಎದ್ದೇಳು. ಅವಳು ಸ್ವಲ್ಪ ರೆಸ್ಟ್ ಮಾಡಲಿ ಅಂದರು ವಿದ್ಯಾ ಅವಳಿಗೆ ಕಟ್ ಮಾಡಿದ ಹಣ್ಣುಗಳನ್ನು ನೀಡುತ್ತಾ. ಅಂದು ತಲೆ ಆಡಿಸಿ ಅವನು ಹೊರಗೆ ನಡೆದಾಗ, ರೆಸ್ಟ್ ಮಾಡು ಖುಷಿ, ಅಳಿಯಂದಿರು ಬರ್ತಾರೆ ಅಂದೆ. ಅವರು ಬಂದಾಗ ಎದ್ದೇಳುವಂತೆ ಅಂದು ಹೇಳಿ ಹೋದ ಅಮ್ಮನ ಮಾತು ಅವಳಿಗೆ ಖುಷಿ ನೀಡಿತು. ವೇದ ಅನ್ನುವ ಹೆಸರೇ ಅವಳಿಗೆ ಅತಿ ಪ್ರಿಯವಾದ ನೆಲ್ಮಯ ಪದ. ಇನ್ನು ಅವನ ಆಗಮನ ಬಿಡು ಬಿಸಿಲಿನ ನಡುವೆ ತಂಪು ತಂಗಾಳಿ ಸುಳಿದಂತೆ, ಮರುಭೂಮಿಯಲ್ಲಿ ಸವಿ ಅಮೃತ ಸಿಕ್ಕಂತೆ, ಕತ್ತಲೆಯ ಕಾನನದಲ್ಲಿ ಬೆಳಕು ತೋರುವ ದೀಪದಂತೆ, ಆತ್ಮಕ್ಕೆ ಉಸಿರಿನಂತೆ, ಅವಳ ಜೀವಕ್ಕೆ ಅವನೇ ಆಧಾರದಂತೆ. ಅವನು ಮುದ್ದು ಮುಖದ ಅಂದವನ್ನು ಹೆಚ್ಚಿಸುವ ಆ ಮೀಸೆ, ತುಟಿಗಳಲ್ಲಿ ಅರಳಿದ ನಗು, ಯಾವಾಗಲೂ ಮೀಸೆಯನ್ನು ತೀಡಿಕೊಳ್ಳುವ ಅವನ ರೀತಿ, ಆ ಕಪ್ಪು ಕಣ್ಣುಗಳು, ಅದರಲ್ಲಿ ತುಂಬಿರೋ ಅವಳ ಮೇಲಿನ ಕಾಳಜಿ, ಎಲ್ಲವನ್ನು ಮೀರಿದ ಅವನ ಪ್ರೀತಿ. ಅದನ್ನೇ ನೆನೆದು ಕುಳಿತ ಭಂಗಿಯಲ್ಲಿ ನಿದ್ರೆಯ ಮಡಿಲು ಸೇರಿದಳು. ಸಂಜೆ ಮಬ್ಬುಗತ್ತಲು ಸುತ್ತ ಆವರಿಸಿದಾಗ ನಿದ್ದೆಯಿಂದ ಎಚ್ಚರವಾದ ಖುಷಿ ನಿಧಾನಕ್ಕೆ ಕಣ್ಣು ಬಿಟ್ಟು ನೋಡಲು ಅವಳು ಇದ್ದಿದ್ದು ತನ್ನ ಒಡೆಯನ ತೋಳಿನಲ್ಲಿ. ಅವನ ಕಡೆ ಸಂತೋಷ ಮಿಶ್ರಿತ ಆಶ್ಚರ್ಯದಿಂದ ನೋಡಲು, ನಾನು ಆಗಲೇ ಬಂದೆ ಕಣೋ, ನೀನು ಜೋರು ನಿದ್ದೆಯಲ್ಲಿದ್ದೆ. ಎದ್ದೇಳಿಸುವ ಮನಸ್ಸಾಗದೆ ಸುಮ್ಮನಾದೆ. ಹೌದಾ, ನನಗೆ ನೀವು ಬಂದಿದ್ದು ಗೊತ್ತೇ ಆಗಲಿಲ್ಲ, ಸಾರಿ. ಅಯ್ಯೋ ಬಂಗಾರಿ, ಸಾರಿ ಯಾಕೆ ಕೇಳ್ತೀಯಾ? ನನಗೇನು ಬೇಸರ ಆಗಿಲ್ಲ. ನಿಂಗೆ ಗೊತ್ತಾ, ನೀನು ಮಲಗಿಕೊಂಡು ಅದೆಷ್ಟು ಮುತ್ತುಗಳು ನಿಂಗೆ ಕೊಟ್ಟೆ ಅಂತ. ಹಬ್ಬ, ನೀನು ಮಲಗಿದ್ದಾಗಲೂ ಮುಖದಲ್ಲಿ ತರುವ ಆ ನಗುವಿಗೆ ನಾನು ಪದೇ ಪದೇ ಸೋಲ್ತೀನಿ ನೋಡು. ಅವನ ಮಾತಿಗೆ ನಾಚಿಕೆ ಆದರೂ ಉಸಿ ಮುನಿಸು ತೋರಿ ದೂರ ಸರಿಯಲು ನೋಡಿದ ಹುಡುಗಿಯ ಗಲ್ಲ ಹಿಡಿದು ಮೇಲೆ ಎತ್ತಿದ ವೇದ. ನಿಂಗೆ ಎಷ್ಟು ಮುತ್ತುಗಳು ಜಮೆ ಆಗಿದೆ, ಅದನ್ನು ಆದಷ್ಟು ಬೇಗ ಬಡ್ಡಿ ಸಮೇತ ವಾಪಸ್ ಕೊಡು. ನಾನೇನು ಕೇಳಿಲ್ಲ ಕೊಡಿ ಅಂತ. ನಾನು ಕೊಟ್ಟಾಗ ನಗುತ್ತಾ ತಗೊಂಡಿದ್ದೀಯಾ ಗೊತ್ತಾ ಅಂದವತನ ಫೋನಿನಲ್ಲಿ ಸರಿಯಾಗಿದ್ದ ಅವಳ ಫೋಟೋ ತೋರಿಸಿದ. ಅವನ ತೋಳಿನಲ್ಲಿ ಇದ್ದವಳು ಅವನು ಕೆನ್ನೆಗೆ ತುಟಿ ಒತ್ತಿದಾಗಲೇ ಸಿಹಿ ಕನಸು ಕಂಡಂತೆ ತಿಳಿಯಾಗಿ ತಾನು ನಕ್ಕಿದ್ದು ನೋಡಿ ಅವನೆಡೆ ನೋಡಲು ತುಂಟನಗೆ ನಕ್ಕು ಕಣ್ಣು ಹೊಡೆದಿದ್ದ ವೇದ. ಈ ಪೊಲೀಸ್ ಒಮ್ಮೊಮ್ಮೆ ತುಂಬ ಪೋಲಿ ಆಗ್ತಾರೆ. ಹೌದಾ, ನನಗೆ ಗೊತ್ತೇ ಇರಲಿಲ್ಲ ವೇದ ಬಂಗಾರಿ ಅನ್ನುತ್ತಾ ಅವಳನ್ನು ಇನ್ನಷ್ಟು ಸಮೀಪಕ್ಕೆ ಎಳೆದುಕೊಂಡಿದ್ದ. ನೀವು ಮಧ್ಯಾಹ್ನ ಏನೋ ಮಾತಾಡಬೇಕು ಅಂತ ಹೇಳಿದ್ರಿ, ಏನು? ಅದು ಕಮಿಷನರ್ ಆಫೀಸ್ಗೆ ಹೋಗಿದ್ದೆ ಅಂದವ ಅಲ್ಲಿ ನಡೆದಿದ್ದು ಎಲ್ಲ ತಿಳಿಸಿದ. ನೀವು ಏನೇ ಮಾಡಿದ್ರು ಅದಕ್ಕೆ ನಾನು ಸಪೋರ್ಟ್ ಇದ್ದೇ ಇರುತ್ತೆ ವೇದ ಅಂದವಳ ಕಡೆಗೆ ನೋಡುತ್ತಾ ನಿಜವಾಗಿಯೂ ಎಂಬಂತೆ ಕೇಳಿದ್ದ ಕಣ್ಣಿನಲ್ಲೇ. ಹೌದು ಅನ್ನುವಂತೆ ಕಣ್ಣು ಮಿಟುಕಿಸಿ ಉತ್ತರಿಸಿದ ಖುಷಿಯನ್ನು ಗಟ್ಟಿಯಾಗಿ ಅಪ್ಪಿಕೊಂಡಿದ್ದ ಖುಷಿ. ನೀನು ಏನಂತೀಯೋ ಅಂತ ಅಂದುಕೊಂಡಿದ್ದೆ. ನೀನು ಒಬ್ಬಳು ನನ್ನ ಜೊತೆ ನಿಂತರೆ ನನಗೆ ಅದು ಎರಡರಷ್ಟು ಧೈರ್ಯ ಕಣೋ ಅಂದವನ ಮಾತಿಗೆ ಮುಗುಳು ನಗೆ ಸೂಸಿದ್ದಳು ಖುಷಿ. ಅವಳ ಕೆನ್ನೆ ಮೇಲೆ ಮೃದುವಾಗಿ ಮುತ್ತಿಟ್ಟ ವೇದ. ಇವರಿಬ್ಬರ ಮಾತಿಗೆ ತಡೆ ಹೊಡ್ಗಿದ್ದು ಖುಷಿ ಅಂದ ಅವಳ ಅಮ್ಮನ ಕೂಗು. ಬನ್ನಿ ಹೊರಗೆ ಹೋಗೋಣ ಅಂದು ಮೇಲೆದ್ದ ಹುಡುಗಿಯನ್ನು ಮತ್ತೊಮ್ಮೆ ಅಪ್ಪಿ ಮುತ್ತಿಟ್ಟಿದ್ದ ವೇದ. ಅತ್ತೆ ಮಾವನ ಜೊತೆ ಚೆನ್ನಾಗಿ ಮಾತಾಡುತ್ತಾ ತನ್ನವಳ ಕಾಳಜಿ ಕೂಡ ಮಾಡಿದ್ದ. ಯಾವಾಗಲೂ ತಿನಿಸುವಂತೆ ತಾನೇ ಅವಳಿಗೆ ಊಟ ಮಾಡಿಸಿದಾಗ ಅವಳ ಹೆತ್ತವರಿಗೆ ಅದೇನೋ ಸಮಾಧಾನ. ಅಳಿಯನ ಬಳಿ ಹಾಸ್ಪಿಟಲ್ನಲ್ಲಿ ಮಾತನಾಡಿದ ರೀತಿಗೆ ಮತ್ತೊಮ್ಮೆ ಕ್ಷಮೆ ಕೇಳಿದ ವಿದ್ಯಾ ಅವರಿಗೆ, ನಿಮ್ಮದೇನೂ ತಪ್ಪಿಲ್ಲ ಅತ್ತೆ, ಮತ್ತೆ ಹೀಗೆಲ್ಲ ಬೇಸರ ಆಗಿ ಕ್ಷಮೆ ಅಂತೆಲ್ಲ ಕೇಳಬೇಡಿ ಅಂದು ನುಡಿದು ಅವರ ಅಂಜಿಕೆ ಬೇಸರವನ್ನು ದೂರ ಮಾಡಿದ ವೇದ. ಅವನ ದೊಡ್ಡ ಗುಣಕ್ಕೆ ಮಹೇಶ್ ವಿದ್ಯಾ ಅವರು ತಲೆದೂಗಿದರೆ
ಮಾತಾಡ್ತೀರಾ ಅಂದರೆ ಗಂಡನ ಒಳ್ಳೆತನಕ್ಕೆ ಮತ್ತೊಮ್ಮೆ ಸೋತಿದ್ದಳು ಖುಷಿ. 2 ದಿನ ಅವಳನ್ನು ತವರಲ್ಲಿ ಬಿಟ್ಟಿದ್ದೇ ಹೆಚ್ಚಾಯಿತು ಅನ್ನುವಂತೆ ತಾನು ಅವಳ ಜೊತೆಗಿದ್ದು ಮರುದಿನ ಅವಳನ್ನು ಜೊತೆಗೆ ಕರೆದುಕೊಂಡು ಹೋಗಿದ್ದ ವೇದ. ಅವನಿಗೆ ಹರೆಕ್ಷಣವೂ ತನ್ನವಳನ್ನು ಬಿಟ್ಟಿರಲಾಗದು. ಯಾವಾಗ ನನ್ನ ಮನೆಗೆ ಹೋಗುವೆನೋ ಅನ್ನುವಂತೆ ಕಾಯುತ್ತಿದ್ದ ಖುಷಿ ವೇದನ ಜೊತೆ ಖುಷಿಯಿಂದಲೇ ಹೊರಟಿದ್ದಳು. ತಮ್ಮ ಎದುರಿದ್ದ ಅಪಾಯವನ್ನೆಲ್ಲ ದಾಟಿ ಇಬ್ಬರ ನಡುವೆ ಮೂಡಿದ್ದ ಮನಸ್ತಾಪ ಜಗಳವನ್ನೆಲ್ಲ ಮರೆತು ಮತ್ತೆ ಜೊತೆಯಾಗಿ ಒಂದಾಗಿ ದೊಡ್ಡ ಮನೆ ವಸ್ತುಗಳಲ್ಲಿ ನಿಂತಿದ್ದ ಜೋಡಿಯನ್ನು ಮತ್ತೆ ಯಾರ ಕಣ್ಣು ಬೀಳದೇ ಇರಲಿ ಎಂದು ಬಾಗಿಲಲ್ಲಿ ನಿಲ್ಲಿಸಿ ದೃಷ್ಟಿ ತೆಗೆದು ಒಳಗೆ ಕರೆದುಕೊಂಡಿದ್ದರು ಅವನ ಮುದ್ದು ಅಮ್ಮಂದಿರು. 2 ಕೈಯಲ್ಲಿ ತನ್ನವಳನ್ನು ಪುಟ್ಟ ಗಿಳಿಮರಿಯಂತೆ ಎತ್ತಿಕೊಂಡೆ ಒಳಬಂದ ವೇದ. ನಡುಮನೆಯಲ್ಲಿ ಕೆಳಗೆ ಇಳಿಸಿದಾಗ ಆ ಮನೆಯ ಹಿರಿ ಜೀವಗಳು ಅವಳ ತಲೆ ಸವರಿ ಮತ್ತೆಂದು ಇಬ್ಬರು ಜಗಳ ಮಾಡಿ ದೂರಾಗದೇ ಇರುವಂತೆ ತಿಳಿ ಹೇಳಿದರು. ಅತ್ತೆ ಮಾವ ನಾದಿನಿ ಮೈದುನರ ಎಲ್ಲರ ಪ್ರೀತಿ ಅವಳಿಗೆ ನಾನು ಅಂದು ದುಡುಕಿ ತಪ್ಪು ಮಾಡಿದೆ ಅನಿಸದೇ ಇರಲಿಲ್ಲ. ಖುಷಿ ಸುತ್ತುವರೆದು ಅವಳ ಜೊತೆ ಮಾತಿಗೆ ಕುಳಿತರೆಲ್ಲ ಸಾಕು ಸಾಕು ಮಾತಾಡಿದ್ದು, ಅವಳು ರೆಸ್ಟ್ ಮಾಡಲಿ ಬಿಡಿ. ವೇದ ಅವಳನ್ನು ಕರ್ಕೊಂಡು ಹೋಗು ಅಂದಾಗ ಮತ್ತೆ ಚಿಕ್ಕ ಮಗುವಂತೆ ಅವಳನ್ನು ಎತ್ತಿಕೊಂಡೆ ರೂಮ್ಗೆ ಕರೆದುಕೊಂಡು ಹೋಗಿದ್ದು ನೋಡಿದ ಮನೆಯವರು ಅಂತೂ ಇಬ್ಬರು ಸರಿ ಹೋದ್ರಲ್ಲ, ಅಷ್ಟೇ ಸಾಕು ಅಂತ ಸಮಾಧಾನ ನಿಟ್ಟಿಸಿರು ಬಿಟ್ಟಿದ್ದರು. ನನ್ನ ಹಾಗೂ ಅವನ ಅದೆಷ್ಟು ಮಾತುಗಳು, ಕನಸುಗಳು, ಭಾವನೆಗಳು, ಕೋಪದ ನುಡಿಗಳು, ಪ್ರೇಮದ ಕ್ಷಣಗಳು, ನಗು ಅಳುವಿನ ಪ್ರತಿಯೊಂದು ಗಳಿಗೆ ಎಲ್ಲವನ್ನು ತನ್ನಲ್ಲಿ ಅಡಗಿಸಿಕೊಂಡಿದ್ದ ಅವರ ಕೋಣೆಯಲ್ಲಿ ಬಂದು ನಿಂತವಳ ಮನನೊಂದು ಕಣ್ಣುಗಳು ತುಂಬಿ ಬಂದಿತ್ತು. ಏನಾಯಿತು ಅವಳನ್ನು ಹಿಂದೆಯಿಂದ ಬಳಸಿ ಕೇಳಿದ ವೇದ. ನನ್ನ ದುಡುಕು ಸ್ವಭಾವದಿಂದ ಕೋಪ ಹಠದಿಂದ ನಿಮಗೆ ತುಂಬ ನೋವು ಕೊಟ್ಟು ಬಿಟ್ಟೆ ಅಲ್ವಾ? ನಾನು ಅವತ್ತು ನಿಮ್ಮನ್ನು ಬಿಟ್ಟು ಹೋಗಬಾರ್ದಿತ್ತು. ಸಾರಿ ವೇದ, ಇನ್ಯಾವತ್ತೂ ನಿಮ್ಮಿಂದ ದೂರ ಹೋಗಲ್ಲ, ನಿಮಗೆ ನೋವು ನೀಡಲ್ಲ. ಸಾರಿ, ಐ ಆಮ್ ರಿಯಲಿ ಸಾರಿ ಅಂದವಳನ್ನು ತಬ್ಬಿಕೊಂಡ ಅವನು. ನೀನು ಮಾತ್ರ ಅಲ್ಲ, ನಾನು ಕೂಡ ತಪ್ಪು ಮಾಡಿದ್ದೀನಿ ಅಂದ ಸ್ವಲ್ಪ ಸಮಾಧಾನದಿಂದ. ನಾನು ಯೋಚಿಸಿ ಮಾತಾಡಿದ್ರು, ನಿನ್ನ ಮಾತು ಅರ್ಥ ಮಾಡಿಕೊಂಡಿದ್ದರು ಅವತ್ತು ಅಷ್ಟೆಲ್ಲ ಆಗ್ತಾ ಇರಲಿಲ್ಲ. ನಿನ್ನ ಜೊತೆ ನನ್ನದು ಅಷ್ಟು ತಪ್ಪಿದೆ.